ಮಿಸ್ಟರ್ ಮಾಸ್ತಿ ಗಾರು ಬನ್ನಿ. ನಿಂದೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಂಗಿಲ್ಲ, ಏಕೆಂದರೆ ಬಟ್ ಈಗಿನ ಪರಿಸ್ಥಿತಿಗೆ ಭೀಮಾ ಗೆದ್ದಿರೋದಕ್ಕೆ ಕಲಾವಿದರ ಸಂಘ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಏನೇನು ನಮ್ಮ ಫೈಟ್ ಮಾಸ್ಟರ್ ಸಂಘ ಎಲ್ಲ ಸಂಘದವ್ರೂ ದುನಿಯಾ ವಿಜಿಗೆ ಸನ್ಮಾನನೇ ಮಾಡಬೇಕು, ವಿಜಯ್ ಕುಮಾರ್ಗೆ. ಮತ್ತು ಏಕೆಂದರೆ ಪರಿಸ್ಥಿತಿ ಹಂಗಿತ್ತು, ತುಂಬಾ ಭಯ ಬೀಳಿಸ್ತಾ ಇದ್ರು, ಯಾವ ಸಿನಿಮಾನೂ ಹೋಗ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಬಟ್ ಈಗ ಥಿಯೇಟರ್ಸಲ್ಲಿ ನಮ್ಮ ಹುಡುಗರು ಕಳಿಸ್ತಿರ್ತಾರೆ, ಅಬ್ಬಾ ನೋಡ್ತಾ ಇದ್ರೆ ಎಲ್ಲಿದ್ರು ಮತ್ತು ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟ್ರಲ್ಲಿ ಸಿನಿಮಾ ನೋಡೋವಂಥದ್ದು ಅನಿಸುತ್ತೆ. ಸೊ ನಿಜಕ್ಕೂ ಖುಷಿಯಾಗುತ್ತೆ. ಯಾವಾಗಲೂ ಪ್ರಯತ್ನ ಚೆನ್ನಾಗಿ ಪಟ್ಟರೆ ಸಕ್ಸಸ್ ಹಿಂದೆ ಬರುತ್ತೆ ಅಂತಾರೆ, ಬಟ್ ವಿಜಿ ಓಡೋಗೋದು ನೋಡಿದ್ರೆ ಓಡಿಸ್ಕೊಂಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ವಿಜಯ್ ಕುಮಾರ್ ಶ್ರಮದ ಬಗ್ಗೆ ಹೇಳಬೇಕು ಅಂದರೆ, ಯಾವಾಗಲೂ ನಮ್ಮ ಮನಸ್ಸು ಮತ್ತು ನಾಲ್ಗೆ ಮಾತ್ರ ಮಾತಾಡೋದು. ಬಟ್ ಈ ಅಪ್ಪನಲ್ಲಿ ಕಾಲು ಕೈ ಏನಾದ್ರು ಮಾತಾಡಂಗಿದ್ರೆ ಬೈಸೆಪ್ಸು ಟ್ರೈಸೆಪ್ಸ್ ಎಲ್ಲ ಕೈ ಮುಗಿದು ಬಿಡೋವು. ಏನೇ ಬೆಳಿಗ್ಗೆ ಅಲಾರಾಮು ಕೂಡ ಇಡಲ್ಲ, ಎದ್ದೊಳ್ತೀಯಾ, ಈ ಕಡೆ ಜಿಮ್ ಮಾಡ್ತೀಯಾ, 6 ಪ್ಯಾಕ್ ಮಾಡಿಸ್ತೀಯಾ, ಈ ಕಡೆ ನಮ್ಗಳನ್ನ ಕರೆದ್ಬಿಟ್ಟು ಸ್ಕ್ರಿಪ್ಟ್ ಮಾಡ್ತೀಯಾ, ಒಂದೊಂದಲ್ಲ ಒಂದೊಂದಲ್ಲಣ ಅಂತಾರಲ್ಲ. ಬಟ್ ಎಂಟೈರ್ ಹ್ಯಾಪಿ ಅಂದರೆ ನಮ್ಮ ಇಡೀ ಟೀಮ್. ಯಾವಾಗಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ, ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಕಿರಿಚುತ್ತಲ್ಲ, ಆ ಮಟ್ಟದ ಪರಿಸ್ಥಿತಿಲಿ ಇದ್ವಿ. ಬಟ್ ವಿಜಯನೇ ಬರಬೇಕಾಯ್ತು. ಮತ್ತು ಇದು ನಿಜಕ್ಕೂ ಸುಲಭವಾಗಿ ಬಂದವನಲ್ಲ. ಅಂದರೆ ಒಂದು ಫೈಟರ್ ಆದರೆ ಸಾಕು ಅಂತ ಇಂಡಸ್ಟ್ರಿಗೆ ಬಂದು, ಆಮೇಲೆ ಫೈಟ್ ಮಾಸ್ಟರ್ ಆಗಬೇಕು ಅಂತ ಕನ್ಸ್ಕೊಂಡು, ಆಮೇಲೆ ತನ್ನಲ್ಲಿದ್ದಿದ್ದ ಪ್ರತಿಭೆಗೆ ಇಲ್ಲ ನಾನು ಹೀರೋನೇ ಆಗ್ಬೋದು ಅಂತ ಇದ್ರೆ ಯಾರು ನಿರ್ಮಾಪಕರ ದುಡ್ಡು ಹಾಕ್ತಾರೆ. ಆಮೇಲೆ ಹೋಗಿ ಅವ್ರ ಭಾವ ಇಲ್ದಾರ ಹೋಗಿ ಅವ್ರ ಅಕ್ಕನ ಕಾಲಿಡ್ಕೊಂಡು ಏನೋ ಹಾಕ್ಸ್ಬಿಡೆ ಅಂತ, ಆಯಮ್ಮ ಇಷ್ಟ ಆಗ್ತೀನಿ ಇನ್ನೆಷ್ಟು ಬರ್ತದೆ ಅಂತ. ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಉಲ್ಟಾ. ಏಕೆಂದರೆ ಅದೇನು ದುನಿಯಾಲಾಗಿತ್ತು ಯಾವುದೂ ಕೈಲಿಲ್ಲ. ತದನಂತರ ಇಲ್ಲ, ಈ ನಿರ್ದೇಶಕಗಳು ಹೇಳಿದ್ರೆ ನನ್ನ ಒಳಗಡೆ ಒಬ್ಬ ಕಥೆಗಾರ ಇದ್ದಾನೆ, ಯಾರು ಕೇಳ್ತಾ ಇಲ್ಲ ಅಂತ, ನೀವು ಇರಿ ಸರ್, ನಾವು ಹೇಳ್ದಂಗೆ ಮಾಡಿ ಸರ್ ಅಂತವ್ರೆ. ನೋಡಿದ್ರೆ ಸಿನಿಮಾಗಳು ಹೊರಟೋಗ್ತಾ ಇದ್ದಾವೆ. ಆಮೇಲೆ ಸಲಗಾಗೆ ತಿರ್ಗಾ ಎಲ್ಲ ಸೇರಿಕೊಂಡು ಸಲಗ ಶುರು ಮಾಡಿದ್ವಿ. ನಿಜವಾಗ್ಲೂ ಅವತ್ತು KP ಶ್ರೀಕಾಂತ್ ಮತ್ತು ನಾಗಿ ಅವ್ರು ನಿಂತರು. ಆ ಸಿನಿಮಾ ತಿರ್ಗಾ ಅಲ್ಲಿ ಕೋವಿಡ್ ಅಂತ ಬಂದ್ಬಿಡ್ತು, ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ ಮೇಲೆ ಹಾಕ್ಕೊಂಡು ಸಲಗ ಅದೇ ಸಪೋರ್ಟು. ಏನೇನು ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ಗಳನ್ನ ಹಾಕ್ಕೊಳೋದು, ರಂಗಭೂಮಿ ಕಲಾವಿದರನ್ನ ಹಾಕ್ಕೊಳೋದು, ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗಲೂ ಫಸ್ಟ್ ಇನ್ವಿಟೇಷನ್ ಕೊಟ್ಟರು. ಸಿನಿಮಾ ಚೆನ್ನಾಗಾಯಿತು, ಸಲಗ ಆಶೀರ್ವಾದ ಮಾಡಿದ್ರು. ಆಮೇಲೆ ಭೀಮಾ ಶುರು ಮಾಡಿದ್ಮೇಲೆ ಎಗೈನ್ ಪರಿಸ್ಥಿತಿ ಹಿಂಗಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ, ಇನ್ನೊಂದು ಆಗ್ತಿಲ್ಲ ಅಂತಾರೆ, ಎಲ್ಲ ಭಯ. ಆವಾಗಲೂ ಚರಣ್ ರಾಜೇ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ಟರು. ಇವತ್ತು ಭೀಮಾ ಸಕ್ಸಸ್ ಮೀಟಲ್ಲಿ ನಿಂತಿದ್ದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಮತ್ತು ಇನ್ನು ಈ ಅಪ್ಪ ಮನೆಗಳಿಗೆ 50 ಜನ 60 ಜನ ಬನ್ನಿ ಅಂತ ಇರ್ತಾರೆ. ಯಾರ್ದು ಊಟ ತಿಂಡಿ ಕೇಳಲ್ಲ, ಕಾಫಿ ಟೀಗಳು ಬರ್ತಾ ಇರುತ್ತೆ. ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ, ನಿಮ್ದು ವೆಜ್ಜಾ, ನಿಮ್ಮ ನಾನ್ ವೆಜ್ಜಾ ಅಂತ ಅಷ್ಟು ಜನಕ್ಕೆ ಊಟ ಇದು ಮಾಡಿ. ಮತ್ತು ಇವರು 2 ಸಿನಿಮಾ ಸೂಪರ್ ಹಿಟ್ ಕೊಟ್ಟರು, ಒಂದು ಆಫೀಸ್ ಮಾಡಿಲ್ಲ, ತನ್ನ ಮನೆಯೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬ ಕಡಿಮೆ ಆಗುತ್ತೆ. ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿತ್ತಿಲ್ಲಿ. ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು, ರಂಗಭೂಮಿಯವ್ರನ್ನೆಲ್ಲ ಕರ್ಕೊಂಬಂದು ಅವ್ರುಗಳು ಮಾತಾಡೋ ನಮಗೆ ಖುಷಿ ಆಗುತ್ತೆ. ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬ ಸಾಥ್ ಕೊಟ್ಟರು. ನಾನು ಸ್ವಲ್ಪ ಖಾರ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕಿ ಅನ್ನೋರು. ಸೊ ಚೆನ್ನಾಗಾಯಿತು. ಬಟ್ KG ಜಾಸ್ತಿನೇ ಅಲ್ವಾ ಸರ್ ಮೆಣಸಿನ್ಕಾಯಿ, ಕಡಿಮೆ ಅಂತೂ ಇಲ್ವಲ್ಲ. ಕಾಂಪ್ಲಿಮೆಂಟ್ ಅಂದರೆ ಎಲ್ಲ ವರ್ಗಗಳನ್ನೂ ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ. ಆಗತ್ತೆ ಸರ್. ಈಗ ನಾವೇ ನಮ್ಮ ರೋಡಲ್ಲಿ 2 ಜೈನರು ಬರ್ತಾರೆ, ಅವರೊಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ, ಅಂದರೆ ಅನ್ನದಾನ ಹಾಕ್ತಿರ್ತಾರೆ, ಯಾರು ನೋಡೋದು ಇಲ್ಲ. 1-2 ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದು 50 ಜನ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ, ಏನಾಯ್ತು ಅಂತ. ಅಂದರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ. ಹಂಗಂತ ನಾವು ಈ ಥರ ಹೇಳ್ತಿಲ್ಲ, ಬಟ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬ ಸೌಂಡ್ ಆಗ್ತಿದೆ. ನಾನು ಫಸ್ಟು ಪ್ರಶ್ನೆ ಮಾಡಿದ್ದೆ, ಅದು ಈ ಮೆಸೇಜ್ ನೀವು ಸಿನಿಮಾ ಹೆಂಗೆ ಮಾಡ್ತೀಯ ಅಂತ. ಸುಮ್ಮನೆ ನಾನು ಹೇಳಿದ್ದು ಬರೀ ಅಂದರು ಅಷ್ಟೇ. ಬಟ್ ಥ್ಯಾಂಕ್ಸ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಸ್ಕ್ರಿಪ್ಟಲ್ಲಿ ಕುತ್ಕೊಂಡು ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ದು.
ಮತ್ತು ನಿಮ್ಗಳ ಸಪೋರ್ಟ್. ಏಕೆಂದರೆ ನಾವು ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರು ನೀವು ಕ್ಯಾಮ್ರಾನ ಬಾಗಿಲ ಕಡೆನೇ ತಿರುಗಿಸ್ತಾ ಇದ್ರಿ, ಆಯ್ತು ನಡೀರಿ ಅಂತ. ಬಟ್ ಇವತ್ತು ಈ ಕಡೆ ತಿರುಗಿಸಿದ್ದೀರಾ. ಎಲ್ಲ ಡಿಸ್ಟ್ರಿಬ್ಯೂಷನ್ಸು, ಎಲ್ಲ ಥಿಯೇಟ್ರ್ ಓನರ್ಸು ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದ್ದೀವಿ. ಅದೊಂದು ಚೈತನ್ಯ ತಿರ್ಗಾ ಬಂದಿದೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ. ಮತ್ತು ಕಾ ಪಿಕ್ಚರ್ ಪ್ರವೀಣು, ನಮ್ಮ ಅಲ್ಲು ಪಬ್ಲಿಸಿಟಿಯಲ್ಲಿ ಅವರುಗಳು ಬಿದ್ದಿದ್ದು. ಥ್ಯಾಂಕ್ ಯು.